ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಏನಾಗಬೇಕಾಗಿತ್ತು? ಸರ್ ನಾನು ಕೆಲಸದ ಹೇಳಿದ್ನಲ್ಲ ಈಗನೇ ಸರ್, ನಮಗೆ ಫ್ರೆಂಡು ರಾಧಾ ಅಂತ ಹೇಳಿ, ಅದಕ್ಕೆ ಆಕಿನ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಬಂದಾಳೆ ನೋಡಿ ಸರ್. ನಮಸ್ಕಾರ ಸರ್. ನಮಸ್ತೆ. ಏನವ ನಿನ್ನ ಎಜುಕೇಷನ್ ಏನಾಗೈತಿ? ಸರ ನಂದು ಡಿಗ್ರಿ ಪೂರ ಮಾಡಿಲ್ರಿ, ಆದ್ರೆ ಸೆಕೆಂಡ್ ಇಯರ್ ಸೆಕೆಂಡ್ ಕ್ಲಾಸ್ ಆಗೈತ್ರಿ. ನಿನಗೇನು ಕೆಲಸ ಕೊಡ್ಬೇಕವ ಇಲ್ಲಿ? ಹಾಂ, ಪ್ಯೂನ್ ಕೆಲಸ ಐತಿ, ಮಾಡ್ತೀಯಾ? ಸರ್ ಪ್ಯೂನ್ ಕೆಲಸನ ಮತ್ತು ಅಕೌಂಟೆಂಟು ಅಂಥದ್ದು ಇಲ್ಲ ಸರ್, ಅದು ಆದರೂ ನಾನು ಮಾಡ್ತಿದ್ದೆ. ಅಲ್ಲವಾ ನೀನು ಬರೀ ಸೆಕೆಂಡ್ ಇಯರ್ ಕಲ್ತಿ, ಅಕೌಂಟೆಂಟ್ ಏನು ಮಾಡ್ತೀನಿ ಕೆಲಸನ? ಹಾಂ, ಏನಮ್ಮ ಪೂಜಾ, ನಿನಗೆ ನಾ ಹೇಳಿದ್ನಿಲ್ಲ ಪ್ಯೂನ್ ಕೆಲಸ ಐತಿ ಖಾಲಿ ಇದು ಇಲ್ಲ ಅಂತ ಹೇಳಿ. ಹಾಂ, ಹೇಳಿಲ್ಲ ನೀಕಿಗೆ? ಇಲ್ರಿ, ನಾನು ಏನೂ ಹೇಳಿಲ್ಲ, ಹಂಗೆ ನೆನಪ ಹಾರ್ಬಿಟ್ಟೆ. ಇದು ಚೆನ್ನಾಗೈತೆ ಮಾಡು ರಾಧಾ. ಹಾಂ, ಇದು ಚಲೋ ಐತೆ. ಪ್ಯೂನ್ ಅಂದ್ರೆ ಏನು ಕಸ ಬೆಳೆಯೋದು ಏನಿಲ್ಲ, ಬರೀ ಫೈಲ್ ತಂದು ಕೊಡೋದು, ಚಹಾ ಮಾಡಿಕೊಡೋದು ಅವರಿಗೆ ಮುಂಜಾನೆ, ಮತ್ತು ಮಧ್ಯಾಹ್ನ ಟೈಮ್ ಒಂದು ಟೈಮು, ಸಂಜೆನಾಗ ಒಂದು ಟೈಮು, ಮತ್ತು 5:30 ಕಿಲಿ ಹಾಕೊಂಡು ಹೋಗ್ಬಿಡೋದು, ಎಲ್ಲ ಫೈಲ್ಗಳು ಚೆಂದಾಗಿ ಇಟ್ಟು ಹೋಗ್ಬಿಡೋದು, ಅಷ್ಟೇ ಕೆಲಸ. ಮತ್ತು ನಮ್ಮದು ಈ ಆಫೀಸು ಎಲ್ಲ ಸ್ವಚ್ಛಗೆ ಇಡಬೇಕು, ಧೂಳ ಹೊಡ್ಕೋಬೇಕು, ಎಲ್ಲ ದಿನ ಫೈಲ್ಗಳು ಒರೆಸ್ಕೋಬೇಕು. ನಾ ಕುಂದ್ರು ಈ ಕೌಂಟ್ರ್ ಎಲ್ಲ ಕ್ಲೀನಾಗಿ ಒರೆಸ್ಬೇಕು. ಹಾಂ, ದೇವ್ರಿಗೆ ಪೂಜೆ ಮಾಡಿ ಉದಿನ ಕಡ್ಡಿ ಹಚ್ಬೇಕು. ಅಲ್ಲಿ ಹೊರಗೆ ಅವರು ಇದು ಹೌಸ್ ಕೀಪಿಂಗ್ ಕೆಲಸ ಮಾಡೋರು ಇರ್ತಾರೆ, ಅವ್ರಿಗೆಲ್ಲ ಹೇಳಬೇಕು ಎಲ್ಲೆಲ್ಲಿ ಧೂಳು ಐತಿ ಏನು ಎಲ್ಲ ಹೇಳಬೇಕು. ಎಲ್ಲ ಯಾರ್ಯಾರಿಗೆ ಏನೇನು ಬೇಕು ಏನು ಕೊಡಬೇಕು. ಮತ್ತು ಹೋಗಿ ಜ್ಯೂಸ್ ಅದು ತೊಗೊಂಬ ಅಂದ್ರೆ ತಂದು ಕೊಡ್ಬೇಕು. ಇಷ್ಟೇ ನೋಡ್ಬಾ ಕೆಲಸ. ನಿನಗೇನೋ ಒರೆಸೋದು ತೊಳೆದು ಮಾಡಣಂಗಿಲ್ಲ, ಇದು ನನ್ನ ಕೌಂಟ್ರ್ ಮಾತ್ರ ನೀನೇ ಒರೆಸ್ಬೇಕು. ಏನ್ರಿ ಇವರು ಪ್ಯೂನ್ ಕೆಲಸ ಅಂತಾರ? ನನ್ನ ಡಿಗ್ನಿಟಿ ಏನಾಗಬೇಕು, ನನ್ನ ಸೌಂದರ್ಯ ಏನಾಗಬೇಕು? ನಾನು ನೋಡಿದ್ರೆ ಇಷ್ಟು ಕಾಸ್ಟ್ಲಿ ಅರ್ಬಿ ಹಾಕೊಂಡ್ಬರ್ತೀನಿ, ಇವ್ರು ನೋಡಿ ಪ್ಯೂನ್ ಕೆಲಸ ಅಂತಾರ. ಹಾಂ, ಹೆಂಗ್ಲೇ ಇದು ಈ ಥರ ಮಾಡೋದು? ನೋಡಕತ್ತಿಲ್ಲ ನನ್ನ ಸೌಂದರ್ಯ ಎಷ್ಟು ಚಂದ ಐತಿ ಅನ್ನೋದು. ನಿನಗಿಂತ ಚಂದ ಇದೀನಿ ನಾನು. ನನ್ನ ಕೂದಲ ನೋಡು, ನನ್ನ ಅರ್ಬಿ ನೋಡು, ನಾ ಇರೋದು ನೋಡು. ಹಾಂ, ಈ ನನ್ನ ನೋಡ್ಯಾರ ಇವ ಚಲೋ ಕೆಲಸ ಕೊಡ್ತಾನಂತ ನಾನಂದ್ರೆ, ಇವ ನೋಡ್ರಿ ಪ್ಯೂನ್ ಅನ್ನಕತ್ತಾನಲೇ, ಹೆಂಗೆ ಮಾಡ್ಬೇಕು ನಾನು? ಹಾಂ, ಊರಾಗೆಲ್ಲ ಏನು ಹೇಳಿ ನಾನು ಕೆಲಸ ಪ್ಯೂನ್ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ? ಯವ್ವ, ನನ್ನ ಡಿಗ್ನಿಟಿಗೇನೆ ಮಸಿ ಬಿಡ್ದಂಗೆ ಆಗುತ್ತಲ್ಲ ಯವ್ವ. ನೋಡ್ಲೆ, ಈಗ ಯಾವ ಸಿಕ್ಕಿದ ಕೆಲಸ ಅದು ಮಾಡಬೇಕು. ಹಾಂ, ನೀನು ನಿನ್ನ ಡಿಗ್ನಿಟಿ ನಿನ್ನ ಸೌಂದರ್ಯ ಅನ್ಕೋದು ಕೂತ್ರೆ ನಿನ್ನ ಕೆಲಸನೂ ಸಿಗಲ್ಲ. ನನಗೆ ಮತ್ತೆ ಕೇಳಕ್ಕೆ ಹೋಗ್ಬೇಡ, ಫೋನ್ ಮಾಡಬೇಡ, ಏನೂ ಕೇಳಬೇಡ. ಏನು ಮಾಡ್ತಿದ್ರೆ ಇದು ಕೆಲಸ ಮಾಡು. ನಿಮ್ಮ ಊರನವ್ರು ಬಂದೆ ನಿನ್ನೇನು ನೋಡಂಗಿಲ್ಲ, ಅವ್ರ ಮುಂದೆ ನಾನು ಅಕೌಂಟೆಂಟ್ ಕೆಲಸ ಮಾಡ್ತೀನಿ ಅಂತ ಹೇಳಿ ಬಂದು ಇಲ್ಲಿ ಕೆಲಸ ಮಾಡು. ಏನು ನಿನಗೇನು ಬರೀದಿರೋದಲ್ಲ, ಓದೋದಿರಂಗಿಲ್ಲ, ಏನಿಲ್ಲ. ಫೈಲ್ ಕೊಡೋದು, ಅಲ್ಲಿ ತಂದು ಇಲ್ಲಿ ಕೊಡೋದು, ಇಲ್ಲಿ ತಂದು ಅಲ್ಲಿ ಕೊಡೋದು, ಏನು ಹೇಳ್ತಾರೆ ಅದನ್ನು ಮಾಡೋದು ಅಷ್ಟೇ. ಇನ್ನು ಕಸ ಹುಡುಗಿ ಎಲ್ಲ ವರ್ಷವ ಅಂತಲೂ ಅನ್ನಂಗಿಲ್ಲ. ಇದು ಏನು, ಇದು ದೊಡ್ಡ ಚೇಂಬರು, ಇವು ಸರ್ ಚೇಂಬರ್ನ ಸ್ವಚ್ಛಗೆ ಒರೆಸಿ ಈಗ ಗಂಧದ ಕಡ್ಡಿ ಹಚ್ಚಿಟ್ರೆ ಸಾಕು. ಇದನ್ನು ಮಾಡಿ ಇದನ್ನು ಮಾಡೋಕೆ ಇದನ್ನು ಮಾಡ್ತಿಲ್ಲ. ನೋಡುವ, ನೀನು ಇಷ್ಟ ಮಾಡ್ತಿದ್ರೆ ಮಾಡೋ ಬಿಟ್ಟಿರ್ಬಿಡು. ನಾನಂದ್ರೆ ಇನ್ನು ಹಳ್ಳಿ ಕೆಲಸ ಅಂತ ಏನು ಕೇಳಕ್ಕೆ ಹೋಗ್ಬೇಡ. ಏನವ ಮಾಡ್ತೀಯ? ಹಾಂ, ತಿಂಗಳ 6,000 ರೂಪಾಯಿ ಕೊಡ್ತೀನಿ ನೋಡಿ. ಮತ್ತು ಇದ್ರಕ್ಕಿಂತ ಹೆಚ್ಚಿಗೆ ಕೊಡೋಂಗಿಲ್ಲ. ಪ್ಯೂನ್ ಕೆಲಸ ನಿನ್ನ ಕೆಲಸ ನೋಡಿ ಬೇಕಂದ್ರೆ 1-2 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತ. ನಿನ್ನ ಕೆಲಸ ಚಂದಾಗ ಅಚ್ಚುಕಟ್ಟಿತ್ತಂದ್ರೆ, ಇರ್ಲಿಕ್ಕಂದ್ರೆ 6,000 ರೂಪಾಯಿ ನೋಡು ಹೆಂಗೆ ಮಾಡ್ತಿ. ಲೇ, ಬರೀ 6,000 ನಾಕತ್ತಾರ ಅವರು. ಹಾಂ, ಪ್ಯೂನ್ ಕೆಲಸ ಅವ್ರು. ನಾನು ಏನು ಹ್ಞೂ ಅಂದಿಲ್ಲ, ಏನೂ ಅಂದಿಲ್ಲ, ಅವರೇ ಮಾತಾಡಕತ್ತಾರ. ಏನು ಮಾಡೋದು ಈಗ? ನೋಡ್ವಾ, ಬೇಕಂದ್ರೆ ಇನ್ನೊಂದು 2,000 ರೂಪಾಯಿ ಹೆಚ್ಚಿಗೆ ಕೇಳಿ ಹೆಂಗಾರ ಅಡ್ಜಸ್ಟ್ ಮಾಡ್ತೀನಿ. ಆದರೆ ನೀನು ಪ್ಯೂನ್ ಕೆಲಸ ಅದು ಕೆಲಸ ಇದು ಕೆಲಸ ಅನ್ನಕತ್ತಿ ಅಂದ್ರೆ ನಡೆಯಂಗಿಲ್ಲ. ಹಾಂ, ಈಗ ಸಿಕ್ಕಿದ್ದು ಶಿವಾಯನಮ್ಮ. ಈಗ ಮೊದಲೇ ನಿನಗೆ ಎಷ್ಟು ತೊಂದರೆ ಐತಿ, ಗಂಡನ ಬಿಟ್ಟು ಬಂದು ಕೂತಿ, ರೊಕ್ಕಿಲ್ಲ ಮನ್ಯಾಗ, ನಿನ್ನ ಹೆಸರು 2 ಲಕ್ಷ ಐತೆ ಅಂತೇಳಿ ಸುಳ್ಳೆ ಅವ್ರ ಮನೆಗೆ ಹೇಳಿ ಎಲ್ಲ ಹಾಳು ಮಾಡ್ಕೊಂಡು ಈಗ ಇದನ್ನೂ ಇಲ್ಲ ಅಂತಂದ್ರೆ ಏನು ಮಾಡ್ಕೊಂಗಿಲ್ಲ, ಅಲ್ಲೇ ಹೊಲ್ದಾಗ ಕೆಲಸ ಮಾಡ್ಕೊತ ಕುಂದ್ರಬೇಕಾಗತ್ತೆ ನೋಡಿ. ಏನಾರ ಮಾಡಿ. ಅಲ್ಲಲ್ಲೇ ನನ್ನ ಬ್ಯೂಟಿ ಪಾರ್ಲರ್ನ 5,000 ಬೇಕು ತಿಂಗಳ. ಇವ್ರು ಕೊಟ್ಟಿದ್ದ 5,000 ರೂಪಾಯಿ ಅಲ್ಲೇ ಹೋತಂದ್ರೆ ಬರೀ 1,000 ಉಳಿತೈತಿ. ಯವ್ವ, ಎದಕ್ಕೆ ಮಾಡ್ಕೊತೀಯವ ಅದು ಬ್ಯೂಟಿ ಪಾರ್ಲರ್ 5,000 ತಿಂಗಳಗಟ್ಲೆ? ಅಯ್ಯಯ್ಯ, 2 ತಿಂಗಳಿಗೆ 3 ತಿಂಗಳಿಗೆ ಹೋಗಿ ಅದು ಹೂವು ಕಟ್ ಮಾಡಿಸ್ಕೊಂಬರ್ತೇವ ನಾವು. ನೀನು ತಿಂಗಳ 5,000 ರೂಪಾಯಿ ಏನೇನು ಮಾಡಿಸ್ಕೊಂತಿ? ಅದೆಲ್ಲ ಬಿಡು, ಮುಂದೆ ಏನಾರು ಮಾತಾಡೋಣ, ಮೊದ್ಲ ಹ್ಞೂ ಅನ್ನ. ಯವ್ವ, ಇದೆಲ್ಲ ನೀನು ಭಾಳ ಓವರ್ ಮಾಡಕತ್ತೇವ, ನನಗೆ ಇಷ್ಟನ ಆಗಕತ್ತಿಲ್ಲ ನೋಡ್ರ ಅದ. ಹಂಗಲ್ಲೇ, ನಾನು ಅಲ್ಲಿ ನಮ್ಮ ಗಂಡನ ಅಣ್ಣನ ಹೆಂಗ್ತಿದ್ದಾಳ, ಅಕ್ಕಿನಕಿಂತ ನಾನು ಭಾಳ ಚಂದ ಕಾಣಿಸ್ಬೇಕು, ಭಾಳ ಸೌಂದರ್ಯವತಿಯಾಗಿರ್ಬೇಕು, ಊರಿಗೇನೆ ನಾನು ಸೌಂದರ್ಯವತಿ ಅನ್ನಿಸ್ಕೋಬೇಕು ನಮ್ಮ ಹಳ್ಳಿಗೆ ಅಂತಂದು ಇಷ್ಟೆಲ್ಲ ಮಾಡೀನಿ. ಈಗ ನಾನು ಬಿಟ್ನಿ ಅಂದ್ರೆ ಮತ್ತೆ ಮಾರಿ ಕರ್ಗಾಗತ್ತೆ. ಎಲ್ಲರ ಮುಂದೆ ನಾನು ಚಂದ ಅಂತ ಅನ್ನಿಸ್ತೀನೇನು? ಹಾಂ, ನೋಡಿದ್ದು ಹೆಂಗಿತ್ತು ಹೆಂಗಾತಂತ ಅನ್ನಂಗಿಲ್ಲನೋ ಅವರು. ಅದಕ್ಕೆ ಏನು ಮಾಡಲಿ, ನೀನು ಕಡಿಕ ಫೇಶಿಯಲ್ ಮಾಡಿಸ್ಕೊಳಕ್ಕಾರ ಬೇಕಲ್ಲ, ಅದಕ್ಕಾದ್ರೂ 1,000-2,000 ಬೇಕಿಲ್ಲ? ಹ್ಞೂ ಕೊಡ್ತಾರಲ್ಲ, ಅದ್ರಾಗ 1,000 ರೂಪಾಯಿ ಮಾಡಿಸ್ಕೊ. ಹಿಂಗೇನು ಬೇಡ ಅಂದಿತ್ತೇನ? ಮೊದ್ಲ ಹ್ಞೂ ಅನ್ನು. ಇಲ್ಲಿಕ ಮತ್ತೆ ಅದಕ್ಕೂ ಯಾರು ಬಂದ್ರೆ ಅದನ್ನ ಸಿಗಂಗಿಲ್ಲ ನೋಡಿ. ಏನಾರ ಮಾಡಿ ನಾವು ಹೊಕ್ಕಿ ನೋಡುವ ಹೊತ್ತಾಗುತ್ತೆ. ನೀ ಇಲ್ಲೇ ಮಾತಾಡ್ಕೊತಿಂದ್ರೆ ಅವ್ರು ಬೈತಾರೆ. ಏನ್ರಿ, ಏನು ಚರ್ಚೆ ಮಾಡತ್ತೀರಿ? ಏನಂತ ಹೇಳ್ರಿ. ಹಾಂ, ನಮ್ಮ ಕೆಲಸ ಅದಾವು, ಇಲ್ಲೇ ನಿಂತ್ಕೊಂಡು ಮಾತಾಡ್ಕೊತ ನಿಂತ್ರೆ ನಿಮ್ದು ಕಷ್ಟ ಸುಖ ಎಲ್ಲ ಹೊರಗೆ ಹೋಗಿ ಮಾತಾಡ್ರಿ. ಹಾಂ, ನೋಡುವ ರಾಧಾ, ನಿನಗೆ ಇಷ್ಟ ಇದ್ರೆ ಹ್ಞೂ ಅನ್ನು, ಇಲ್ಲಿಕಂದ್ರೆ ಹೋಗ್ರಿ. ಸರ, ಇದು 6,000 ಭಾಳ ಕಡಿಮೆ ಆಗತ್ತೆ ರೀ. ನೋಡಿರಿ, ಒಂದು 10,000 ಆದ್ರೂ ಮಾಡಿರಿ. 10,000? ನಾವು ಅಕೌಂಟೆಂಟಿಗೆ 15,000 ಕೊಡ್ತೀವಿ, ನಿನಗೆ 10,000?
ಆಗಂಗಿಲ್ಲ ಆಗಂಗಿಲ್ಲ. ಹಾಂ ಹಾಂ. ಸರ 10,000 ಏನು ಬೇಡ, ಕಡಿಗೆ ಒಂದು 8,000 ಕೊಡ್ರಿ. ಪಾಪ ಭಾಳ ಪ್ರಾಬ್ಲಮ್ ಐತಿ ಅವ್ರ ಮನ್ಯಾಗ. ಅವ್ರ ಚಿಗವ್ವ ಅವ್ರ ಅಮ್ಮ ಅದು ಭಾಳ ಕಷ್ಟದಾಗ ಅದಾರ. ಭಾಳ ಅಂದ್ರೆ ಭಾಳ ತೊಂದರೆ ಐತ್ರಿ ಸರ್. ಪ್ಲೀಸ್ ನೋಡ್ರಿ ಒಂದು 8,000 ಕೊಡ್ರಿ. ಆಕಿ ಚಂದ ಕೆಲಸ ಮಾಡ್ತಾರೆ, ಒಂದು ದಿನ ಬಿಡಂಗಿಲ್ಲ ರೀ ಆಕಿ ಕೆಲಸ. ನೋಡ್ರಿ ಆಕಿನ ಕೆಲಸ ನೋಡಿ ಅದಾರು ನೀವು ಕೊಡ್ರಿ. ಅಲ್ವಾ ಇಂಥ ಅರ್ಬಿ ಹಾಕೊಂಬಂದಾಳ ಇಟ್ಟು ಚಂದ ಎಲ್ಲ, ಇವ್ರಿಗೆ ಕಷ್ಟ ಐತೆ. ಅನ್ಸಂಗಿಲ್ಲ ಬಿಡ ಈಕಿನ ನೋಡಿದ್ರೆ ನಮಗೆ. ಇಲ್ರಿ ಸರ್, ಇವು ಮೊದಲು ತೊಗೊಂಡಿರೋದು ಮೊದಲ ಚಲೋ ಇತ್ತು ಕೆಲಸಕ್ಕಿಂದು. ಅವಾಗ ತೊಗೊಂಡಿದ್ಲು, ಈಗ ಬಿಟ್ಬಿಟ್ಲೆ ಲಗ್ನ ಆಗನ. ಆದ್ರೆ ಮನ್ಯಾಗ ಸ್ವಲ್ಪ ಗಂಡ ಮನೆ ಕಿರಿಕಿರಿ ಐತ್ರಿ, ಹಿಂಗಾಗಿ ತವ್ರ ಮನ್ಯಾಗ ಅದಾಳ. ಆವಾಗಿನ ಈಗ ಹಾಕೊಂತಾಳ್ರಿ ಅಷ್ಟೇ. ಆದ್ರೆ ಕಷ್ಟ ಭಾಳ ಐತ್ರಿ ಸರ್, ನೋಡ್ರಿ ಸರ್. ಆಯ್ತವ ಪೂಜೆ, ನೀ ಹೇಳಿ ಅಂತಂದು 8,000 ಮಾಡ್ತೀನಿ. ನೋಡುವ ನೀನು ನಾಳಿಂದ ಬರ್ತೀಯೇನು ಹೆಂಗೆ ಯಾವಾಗ ಬರ್ತೀನಿ ನೋಡು. ಸರ ನಾನು ನಾಳೆಯಿಂದ ಬರ್ತೀನಿ ರೀ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ನಂಗೆ ಟೈಮ್ ಹೇಳ್ರಿ. ನೋಡುವ ಕೆಲಸ ಹೆಂಗಿರ್ಬೇಕಂದ್ರೆ ಅಚ್ಚುಕಟ್ಟಾಗಿರ್ಬೇಕು. ಕರೆಕ್ಟ್ 9ಕ್ಕೆ ಬಂದು ನಮ್ಮ ಆಫೀಸ್ ಓಪನ್ ಮಾಡಬೇಕು, ಎಲ್ಲ ಒರೆಸ್ಬೇಕು. ನೀನು ಕೌಂಟ್ರದು ಎಲ್ಲ ನನ್ನ ಕೌಂಟ್ರ್ ಅಂತೂ ಅಚ್ಚುಕಟ್ಟಾಗಿ ಸ್ವಚ್ಛಗೆ ಒರೆಸಿ ಇರಬೇಕು. ಏನು ನನ್ನ ಕಂಪ್ಯೂಟ್ರ್ ಅದು ಮತ್ತು ನೀರಾಗ ಅರ್ಬಿ ಹಾಕಿ ಹಿಂಡಿ ಒರೆಸ್ಬೇಡ. ನೀ ಗೊತ್ತೈತಲ್ಲ, ನೀ ಏನು ಸೆಕೆಂಡ್ ಇಯರ್ ಸಾಲಿ ಕಲ್ತಿ. ಒಣ ಬಟ್ಟೆ ತೊಗೊಂಡು ಸ್ವಚ್ಛಗೆ ಒರೆಸಿ ಮತ್ತು ದೇವ್ರಿಗೆ ದೀಪ ಹಚ್ಚಿ ಊದಿನ ಕಡ್ಡಿ ಬೆಳಗ್ಗೆ ಇಡಬೇಕು. ನಾ ಬರುಟ್ಲೇ ಘಮ 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 ಅನ್ಬೇಕು ನನ್ನ ಚೇಂಬರು. ಏನು ಇಷ್ಟು ಮಾಡು, ಅವ್ರಿಗೆಲ್ಲ ಕೆಲಸ ಹೇಳು. ಮತ್ತು ನಾ ಬರುಟ್ಲೆ ಚಹಾ ಮಾಡಿರ್ಬೇಕು, ಬಂದ್ಗಳನ್ನ ಚಹಾ ಹಾಕಿ ಕೊಡ್ಬೇಕು. ಇಷ್ಟು ಕೆಲಸ ಇರುತ್ತಾ ಮಾಡ್ಬೇಕು ನೋಡುವ. ಮತ್ತು ಇಂಥ ಅರ್ಬಿ ಹಾಕೊಂಬರ್ಬಾರ್ದು, ಚಂದಾಗ ಚೂಡಿದಾರ ಹಾಕೊಂಬರ್ಬೇಕು. ಚೂಡಿದಾರ್ ಹಾಕೊಂಬರ್ಬೇಕ್ರಿ? ಇಂಥ ಅರ್ಬಿ ಯಾಕೆ ಬೇಡ ಅಂತೀರಿ? ಯಾಕಂದ್ರೆ ನೀನು ಪ್ಯೂನ್ ಕೆಲಸ ಮಾಡೋದು, ಅದಕ್ಕೆ ಇಂಥವೆಲ್ಲ ಹಾಕೊಂಬರಂಗಿಲ್ಲ. ಅದಕ್ಕೆ ನೀನು ಚಂದಾಗ ಚೂಡಿದಾರ ಹಾಕ್ಕೊಂಡು ಮೈ ತುಂಬ ಅರ್ಬಿ ಹಾಕ್ಕೊಂಡು ಬರಬೇಕು. ಏನು ಪೂಜೆ ಉಳಿದಿದ್ದೆಲ್ಲ ಆಕಿ ಹೇಳ್ತಾಳೆ, ಆಕಿಗೆ ಗೊತ್ತೈತಿ. ಹೇಳಿನ ಆಕಿಗೆ ಏನೇನು ಹೆಂಗಿರ್ಬೇಕು ಏನನ್ನೋದು. ನಾನೆಲ್ಲ ಇಲ್ಲಿ ಡಿಸ್ಕಸ್ ಮಾಡ್ಕೊತ ಕುಂದ್ರಾಕ ನನಗೆ ಟೈಮ್ ಇಲ್ಲ. ಆಯಿತು ಪೂಜೆ, ಹೋಗ್ಬರ್ವ ಮುಂಜಾನೆ ಕಳಿಸು. 9ರಿಂದ 6 ಗಂಟೆ ತನಕ ನೋಡು ಕೆಲಸ. ಆಯ್ತು ಸರ್, ನಾ ಎಲ್ಲ ಹೇಳ್ತೀನಿ ನೋಡಿ. ಥ್ಯಾಂಕ್ಸ್ ರೀ, ಕೆಲಸ ಕೊಟ್ಟಿದ್ದು. ಪಾಪ ಭಾಳ ತೊಂದರೆದಾಗಿದ್ರು, ನೀವು ನನ್ನ ಮಾತಿ ಬೆಲೆ ಕೊಟ್ಟು ಕೆಲಸ ಕೊಟ್ಟಿಲ್ಲ ಸರ್. ಥ್ಯಾಂಕ್ಸ್ ರೀ. ಬಾ ಹೋಗೋಣ ಬಾ, ನಾ ಎಲ್ಲ ಹೇಳ್ತೀನಿ. ಏನು ಕೆಲಸದವ್ರು ಹೊತ್ತು ಮುಗಿದ್ರು ಕೆಲಸ ಮಾಡ್ತಾರೆ ಬಿಡವ ಇಲ್ಲಿ. ಚಲೋ ಅಂದ್ರೆ ದೊಡ್ಡದಕ್ಕೆ ಕಟ್ಟಾಕತ್ತೀರಿ ಬಿಡು. ಇಲ್ರಿ ಸಣ್ಣದು ಹಂಗೆ ಅನ್ಸುತ್ತೆ. ಸುಮ್ಮ ಇವು ಕಾಯಿಪಲ್ಲೆ ಎಲ್ಲ ತೊಗೊಂಬಂದು ಸ್ಟೋರ್ ಅಂದ್ರೆ ಆಗಿಂದಾಗ ತೊಗೊಂಬರೋದು ಇಡೋದು, ಮತ್ತು ಆಗ ಎಲ್ಲ ಕೊಟ್ಟು ಕಳ್ಸೋದು ಅಷ್ಟೇ ಕೆಲಸ ರೀ ಇದು. ಆದರೆ ಇನ್ನೊಂದು ರೆಸಾರ್ಟ್ ಅಂತಂದು ಮಾಡಿದ್ದು ಎಲ್ಲ ರೆಡಿ ಇದ್ದಿದ್ದನ್ನೇ ತೊಗೋಬೇಕಂತ ಹೇಳಿ ಬಿಟ್ಟಿವ್ರಿ. ಅದನ್ನೇನು ಕಟ್ಸಂಗಿಲ್ಲ, ಅದು ಎಲ್ಲ ರೆಡಿ ಐತಿ. ಆದ್ರೆ ಅದನ್ನ ಸ್ವಲ್ಪ ಡೆಕೋರೇಷನ್ ಬೇರೆ ಬೇರೆ ಮಾಡ್ಬೇಕಂತ ಅನ್ಕೊಂಡಾರೆ ಅಷ್ಟೇ. ಮತ್ತು ಆಫೀಸ್ ಅಂತ ಎಲ್ಲ ಕೆಲಸದವ್ರು ಬೇಕಲ್ವ, ಬರೀ ನೀವು ಒಬ್ಬಕ್ಕೆ ಹೆಂಗೆ ಮಾಡೋಕ್ಕಾಗತ್ತೆ? ಕಾಯಿಪಲ್ಲೆ ತರೋದು ಹಿಂಗೆ ಕಳ್ಸೋದು ಹಂಗೆ ಇರಂಗಿಲ್ಲಲ್ಲ ಮತ್ತು ಅದು. ಹೌದಮ್ಮ ಬೇಕು. ಅದೇ ನಮ್ಮ ಚೇತನ ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ಕೊಂಡು ಹೋಗ್ತಾನೆ. ಇನ್ನೊಂದು 3 ಮಂದಿ ಇಲ್ಲೇ ಪಾರಕ್ಕರ ಆಂಟಿ ಮಗ ಅದಾರಲ್ಲ ಅವರೊಬ್ಬರು, ಮತ್ತು ಇನ್ನೊಬ್ಬರು ಇದಾರಂತ ಅತ್ತಿ ಗೆಳತಿ ಮಕ್ಕ ಅಂತ ನನಗೆ ಗೊತ್ತಿಲ್ಲ. ಅವ್ರು ಬರ್ತಾರಂತ, ಹಂಗಾಗಿ ಅವ್ರ ಸಂಬಂಧ ವೇಟಿಂಗ್ ನೋಡು. ಇನ್ನೇನು ಇದು ಮುಗಿತಂದ್ರೆ ಸ್ಟಾರ್ಟ್. ಹೆಂಗೈತಿ ಎಲ್ಲ ಚಲೋ ನಡೆದೈತೆ ಅಂತೀರಾ? ಬಾ 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 ಭಾರಿ ಐತಿ ಬಿಡವ. ಪೆಕಟರಿ ಕಟ್ಟೋದು ಭಾಳ ಐತಿ ಬಿಡು, ಭಾಳ ದೊಡ್ಡದಾಗೈತಿ, ಭಾಳ ಚಂದ ಐತಿ ಬಿಡು. ನಾವು ಬರ್ಬೇಕಂದೇವಿ, ಇವತ್ತು ಕೂಡಿ ಬಂತು ನೋಡುವ ಬರೋದು. ಹುಷಾರಾಣಿ, ಭಾರಿ ಚಂದ ಕಟ್ಟಕತ್ತಿ ಬಿಡವ. ಹ್ಞೂ ರೀ ಎಂಟೀರ, ಅಂದ್ರೆ ಅಷ್ಟು ದೊಡ್ಡದಂತೇನಲ್ಲ, ಇದ್ರಾಗ ಆಫೀಸು ಒಂದು ಗೋಡಾವನ ಅಷ್ಟೆ. ಏನವ ಪದ್ದವ, ಆರಾಮದಿಯಾ? ಏನವ ಆಶಾ ಆರಾಮಿದ್ರೆ? ಏನವ ಮನಿ ಮಾತಾಡ್ಸ್ಬೇಕಂದೆ, ಹಂಗೆ ಹೋಗ್ಬಿಟ್ಟೆ. ನಾನು ಹೈರಾಣಾಗಿ ಬಂದಿದ್ದೆ, ನೋಡಿಲ್ಲ ಹಂಗೆ ಹೋಗ್ಬಿಟ್ಟೆ. ಏನೋ ತಿಳ್ಕೊಬೇಡ್ರಿ. ಆರಾಮಿದ್ರೆ ಇಬ್ರು? ಚಿಗೋ ಆರಾಮದೇವಿ. ಏನು ನಿಮ್ಮ ಮಗಳಂತ್ರೂ ಭಾರಿ ಚಂದಾಗಿ ಬಿಡು, ಕಡ್ಡಿಲೆ ಕೊರತಂಗದ ಬಿಡು. ನಮ್ಮ ಚೇತನಗೆ ಭಾಳ ಚಲೋ ಆಕಿತ್ತು ನೋಡು. ನನಗಂತರೂ ಅವ್ರಿಬ್ರು ಜೋಡಿ ನೋಡಿ ಇವ್ವ ಇಂಥ ಜೋಡಿ ಎಲ್ಲಿ ಇಲ್ಲ ನೋಡು ಅಂತ ಅನಿಸ್ತು ನೋಡಿ. ಇಬ್ರು ನೀನು ಹೊಂಟಿದ್ರಲ್ಲ ಅಬ್ಬ ಅಷ್ಟು ಚಂದ, ನನಗಂತರೂ ಭಾಳ ಖುಷಿ ಆಯ್ತು ನೋಡು. ಅಯ್ಯೋ ಬಂದ ನನ್ನ ಮಗಳು, ನಾನು ನೋಡಿಲ್ಲ ನೋಡು. ಆಕಿನ ಹೆಸರು ಏನಾಯ್ತಲ್ಲ ಇವ? ನಾನು ಹೆಸರು ಮರ್ತು ಹೋಗ್ಬಿಡ್ತೀನಿ ನೋಡ್ಬೇಚಿಗ. ಏನಾಯ್ತಲ್ಲ ಹೆಸರು? ಪೂರ್ವ ಅಂತ ಹೇಳಿ ನೀನೇ ಎತ್ಕೊಂಡು ಎಷ್ಟು ಸರಿ ಓಡಾಡ್ತಿದ್ದೆಕಿನ. ಎಷ್ಟು ಚಂದ ಐತೆ ಅಂತ ಹೇಳಿ ಎಲ್ಲ ನೆನಪ ಹಾರ್ಬಿಡ್ತೀರಿ ಯಾವ ನೀವು? ಯಾವ ನೆನ್ಪಿಟ್ಕೋತೀರಿ? ಹೌದಿಲ್ಲ? ಹಂಗಿತ್ತಂದ್ರೆ ನಮ್ಮ ಚೇತನಗೆ ಲಗ್ನ ಮಾಡ್ಕೊಳಕ್ಕೆ ಯಾಕೆ ನೀವು ಎಲ್ಲ ಅನುಕೂಲ ಮಾಡ್ಕೊಡ್ತಿದ್ರಿ? ಎಲ್ಲ ನಿಂದ ಅಂತ ಕೈವಾಡ, ನನಗೆಲ್ಲ ಗೊತ್ತೈತಿ. ನನಗೇನು ಗೊತ್ತಿಲ್ಲ ಅಂತ ಹೇಳಿ ಅನ್ಕೋಬೇಡ್ರಿ. ಆದರೂ ಚಲೋ ಇದಾಳ ಅಂತೇಳಿ ಮಾಡಿರಿ ನೀವರ. ಏನು ಮಾಡೋದು ಹಾಕಿ ಹಂಗಿದ್ರ? ಹಂಗೇನೇ ಇಲ್ಲ, ಆದ್ರೆ ಏನು ಮಾಡೋಕು ಭಾಳ ಪಿರುತಿ ಮಾಡ್ತಿದ್ರಲ್ಲ, ಅದಕ್ಕೆ ಮಾಡ್ಕೊರಪ್ಪ ಅಂತ ಹೇಳಿದ್ದೀವಿ. ಆದರೆ ಯಾಕೆ ಹಿಂಗೆ ಮಾಡ್ತಾರಂತ ಏನು ಗೊತ್ತಿತ್ವೆ? ಹೌದಿಲ್ಲ? ಈಗ ಒಂದು ಹಣ್ಣು ತೊಗೊಂತೇವ, ಅದ್ರೊಳಗೆ ಹುಳ ಐತೆ ಅಂತ ಗೊತ್ತಿರ್ತಾನೆ, ಚಂದ ಐತಿ ಅಂತಂದ್ರೆ ತೊಗೊಂತೇವಿ. ಅದ್ರೊಳಗೆ ಇಂಥ ಪರಿ ಹುಳುಗಳದಾವ ಅನ್ನೋದು ಅದು ಒಡೆದ ಮೇಲೆ ಇಲ್ಲಿ ಗೊತ್ತಾಗೋದು. ಹಂಗೆ ಇದು ಹಂಗೆ ಆತವೆ ಅವ. ತಪ್ಪು ತಿಳ್ಕೊಬೇಡ್ರಿ ಚಿಗ. ಏನು ಮಾಡೋದು ನೋಡೋಣ, ಮುಂದೆ ಚಲೋ ಕಳ ಬಿಡ್ತಾಳ. ಹಂಗೇನೋ ಚಲೋ ಆಗ್ಲಿಕ್ಕಂದ್ರೆ ಪೂರ್ವಿನ ಕಟ್ಟಿಬಿಟ್ಟು ನಾನು ಬಿಡು, ಯಾಕೆ ಚಿಂತೆ ಮಾಡ್ತಿ? ಯವ್ವ ಇನ್ನೇನು ಬಿಡುಗಡೆ ಆದ್ರೆ ಅವ್ರ ಅಪ್ಪ ಕೊಡ್ಬೇಕಲ್ಲ. ಏನಂತಾನೆ ಏನೋ ಮೊದಲೇನೋ ಕೇಳಿಲ್ಲ, ಈಗ ಹಿಂಗೆ ಆಮೇಲೆ ಬಂದಾರನ ಅಂತ ಹೇಳಿ ಅಂದ್ರೆ ಏನು ಮಾಡ್ಬೇಕವ? ನೋಡೋಣ ಮುಂದಿನ ಆಕೇನೋ ಚಲೋ ಆಗಿ ಚಂದಾಗ ಹೊಂದಾಣಿಕೆ ಮಾಡ್ಕೊಂಡು ಹೋದ್ಲಂದ್ರೆ ಚಲೋ. ಇಲ್ಲಿಕಂದ್ರೆ ನೋಡೋಣ, ಹಂಗೆ ನಾವೇನ ಆಸೆ ಇಟ್ಕೊಳಂಗಿಲ್ಲವ ಯವ. ಯಾಕೆ ಮುಂದಿನ ಮಾತಾಡ್ಬೇಕು? ಹೌದಿಲ್ಲ? ನಮ್ಮ ವೈನಿ ಎಲ್ಲ ಅಂತಾಳ
ಆದ್ರೆ ಬಿಡುಗಡೆ ಆಗ್ಬೇಕಲ್ಲ ಅವೆಲ್ಲ ಆಗಂಗಿಲ್ಲ. ಯಾಕಂದ್ರೆ ಪಿರುತಿ ಮಾಡಿ ಲಗ್ನ ಆಗ್ಯಾರ ಅಯ್ಯವ ಅವರು, ಅದು ಹೆಂಗಾಗತ್ತೆ? ಹೌದಿಲ್ಲ? ಬೇಡವಾ? ಹೆಂಗಾರ ಆಗಲಿ ಮತ್ತೆ ಆಕಿನೂ ಒಂದಿಟ್ಟು ಹೊಂದಾಣಿಕೆ ಮಾಡ್ಕೊಳಂಗ ಮನಸ್ಸು ಬಂದ್ರೆ ಸಾಕು. ಎಲ್ಲ ಅಂಥದ್ದು ಇಂಥದ್ದು ಬಿಟ್ಟು ಆದಷ್ಟು ಅಕ್ಕ ಅಂತ ಅನ್ಕೊಂಡಿನಿ, ನೋಡೋಣಂತ. ಯಾವ ಆಕಿ ಏನು ಸರಿ ಹೋಗ್ತಾಳ ಅನ್ನೋದು ನಮ್ಗೇನ ನಂಬಿಕೆ ಇಲ್ಲವ. ಯಾಕಂದ್ರೆ ಯಾವ ನೋಡಿದ್ರು ಮಾರಿ ತಿಕ್ಕಿಸ್ಕೊಳಕ ಹೋಗ್ತಾಳ ಅಯ್ಯವ. ಅದು ಬುಟ್ಟು ಪಾಲಕ್ ಹೋಗಿ ಮಾರಿ ತಿಕ್ಕಿಸ್ಕೊಳ್ಳೋದು, ಹುಬ್ಬು ಬಳಸ್ಕೊಳ್ಳೋದು, ಆ ತುಟಿಗೆ ಬಣ್ಣ ಹಚ್ಕೊಳ್ಳೋದು, ಅದು ಜುಟ್ಟ ಹಾಕೊಂಡು ಅಡ್ಡಾಡೋದು. ಯಾವ ಆಕಿನ ಅರ್ಬಿ ನೋಡಿ ಹೆಂಗದ ಹೊಂಕಳ ಕಾಡಂಗ ಅರ್ಬಿ ತರಿಸ್ತಾಳ. ಅದು ಏನೇನ ಆರ್ಡರ್ ಮಾಡಿ ಇಂಥದ್ದೆಲ್ಲ ಮಾಡ್ತಾಳ ಯಾವ. ನಮಗಂತರೂ ಅದು ಸೇರ್ಕಿನ ಬರಂಗಿಲ್ಲ ನೋಡು. ಹಿಂಗಾಗತ್ತ ಅನ್ನೋದು ಗೊತ್ತೈದಿಲ್ಲ ನೋಡು. ಮೊದ್ಲ ಎಣ್ಣೆ ಹೊಡಿತಿತ್ತು ಮಾರಿ ಅನ್ನೋದು. ತಲೆಗೆ ಎಣ್ಣೆ ಹಚ್ಕೊಂಡು ಇಟ್ಟುದ್ದ ಜಡಿ ಹಾಕೊಂಡು ಹೆಂಗ್ ಹೊಕ್ಕಿತ್ತಂದು. ಈಗ ನೋಡ ಜುಟ್ಟು ಅದು ಒಟ್ಟ ಎಣ್ಣೆನೇ ಇರಂಗಿಲ್ಲ ತಲೆಯಾಗ. ಯವ ನೋಡಿದ್ರೆ ಒಂದು ನಮೂನೆ ಆಗತ್ತವ. ಯವ ಹೆಂಗಿದ್ದಿದ್ದು ಹೆಂಗಾತಲ್ಲ ಹುಡುಗಿ ಅನ್ಸ್ಬಿಟ್ಟೈತಿ. ಏನ್ ಮಾಡೋದು, ಒಬ್ಬೊಬ್ರಿಗೆ ಹಂಗಿರ್ಬೇಕಂತ ಆಸೆ ಇರುತ್ತೆ, ಅವಾಗ ರಕ್ಕಿರಂಗಿಲ್ಲ. ಈಗ ನಮ್ಮ ಚೇತನ ಲಗ್ನ ಆದ್ಮೇಲೆ ಹಿಂಗೆಲ್ಲ ಸಿಕ್ತಲ್ಲ ಅಂತ ಖುಷಿಯಾಗಿ ಹಂಗೆಲ್ಲ ಮಾಡಿರ್ಬೇಕು. ಹೋಲ್ ಬಿಡ್ರಿ, ಹೊತ್ತು ಮುಗಿಗುತ್ತೆ ಬಂತು, ನಡ್ರಿ ಹೋಗೋಣ. ಹಂಗ ಮಾತಾಡ್ಕೊಂತ ಹೋಗೋಣ ನಡ್ರಿ. ಯವ್ವ ನಿನ್ನ ಗುಣ ನೋಡ ಹುಷಾರಾಣಿ ಹೆಂಗದಾವು, ಆಕಿನ ಗುಣ ನೋಡು ಹೆಂಗದಾವು. ನಿನ್ನಷ್ಟು ಒಳ್ಳೆ ಗುಣ ಯಾರಿಗಿಲ್ಲ ನೋಡುವ, ನಮಗೂ ಇಲ್ಲ ಬಿಡು ನಿನ್ನಂತ ಗುಣ. ಎಲ್ಲಾನು ಹೊಂದಾಣಿಕೆ ಮಾಡ್ಕೊಂಡು ಹೆಂಗ್ ಇದನ್ನ ಮಾಡ್ತಿ ಏನ್ ಸುದ್ದಿ. ನೀನ್ ನೋಡಿ ಕಲಿಬೇಕಿ, ಏನ್ ಕಲಿತಾವ ಏನ ಹೆಂಗ ಮುಂದೆ ಗೊತ್ತಿಲ್ಲ. ನಡ್ರಿ ಹೋಗೋಣಂತ. ಹೊತ್ತು ಮುಳುಗ್ತ ಅಂದ್ರು ಬಾ ಚಂದ ಕಟ್ಸಕತ್ತೀವ. ಆಂಟಿ ಇವೆಲ್ಲ ನನ್ನ ಪ್ಲ್ಯಾನ್ ಅಲ್ಲ, ನಮ್ಮ ಮಮ್ಮಿ ಪ್ಲ್ಯಾನ್. ಏನೋ ದೇವ್ರ ಆಶೀರ್ವಾದ, ನಮ್ಮ ಅತ್ತೆ ಆಶೀರ್ವಾದ, ನಮ್ಮ ಅವರು ನಮಗೆಲ್ಲ ತುಂಬ ಸಪೋರ್ಟ್ ಮಾಡತ್ತಾರಲ್ಲ, ಅದೇ ಒಂದು ಖುಷಿ. ಆಯ್ತು ನಡ್ರಿ ಹೊತ್ತು ಮುಳುಗತ್ತೆ. ಮತ್ತೆ ಹೋಗಿ ಅಡುಗೆ ಮಾಡ್ಬೇಕು ನಾನು. ನಮ್ಮ ಅತ್ತಿಯರು ಕಾಯ್ತಿರ್ತಾರೆ ಪಾಪ, ಚಾ ಅದು ಏನೋ ಮಾಡ್ಕೊಡೋಲ್ಲ ಅವ್ರಿಗೆ ಆಗೋದಿಲ್ಲ. ಕಾಲು ಹಿಡ್ಕೊಂಡು ಅವನಾಕತ್ತಿದ್ರೆ ದವಾಖಾನಿಗೆ ಒಂದು ಕರ್ಕೊಂಡು ಹೋಗ್ಬೇಕಿತ್ತು, ಆಗಲಿಲ್ಲ. ಅವರು ಬರ್ತಾರೆ, ಹೊರಗೆ ಹೋಗಿದ್ರೆ ಅಡ್ಡಾಡಕ್ಕೆ. ಹೊತ್ತು ಮುಳುಗ್ತ ಬಂದಾರ ಏನು ಮಾಡ್ಯಾರ, ಅದಕ್ಕೆ ಹೋಗ್ತೀನಿ. ಒಂದಿಟ್ಟು ಏನೋ ಸ್ನ್ಯಾಕ್ಸ್ ಮಾಡ್ಕೊಡ್ಬೇಕು ಈಕಿಗೆ ಪೂರ್ವಿಗೆ. ಆಗ ಹೇಳಿದ್ಲ ಏನಾರು ಮಾಡ್ಕೊಡು ಅಂತಿಲ್ಲ, ನಿನ್ನೆ ಮಾಡ್ಕೊಡಿಲ್ಲ. ಅದಕ್ಕೆ ಈಗ ಹೋಗಿ ಏನಾರು ಮಾಡ್ತೀವಿ. ನಡ್ರಿ ಆಂಟಿ ಹೋಗೋಣ. ಪದ್ದು ಆಂಟಿ ನಡ್ರಿ ಹೋಗೋಣ. ಆಶಾ ನಡ್ರಿ. ನಿಮಗೆ ಆಶಾ ಅನ್ಬೇಕು, ಅಕ್ಕ ಅನ್ಬೇಕು, ಏನು ಅನ್ಬೇಕು ಒಂದು ಗೊತ್ತಾಗಂಗಿಲ್ಲ. ನೀವು ನೋಡಿದ್ರೆ ಸಣ್ಣವರದಿರಲ್ಲ, ಇವ್ರಿಗೆರ ಆಂಟಿ ಅಂತ ಅನ್ಬೋದು. ನಿಮ್ಗೆ ಹೆಂಗೆ ಏನು ಅನ್ಬೇಕಂತ ನನಗೆ ಕನ್ಫ್ಯೂಷನ್. ಯವ್ವ ಹುಷಾರಾಣಿ, ನನಗೇನು ಆಂಟಿ ಅನ್ಬೇಡವ ಯವ್ವ. ನಂದು ಜಲ್ದಿ ಲಗ್ನ ಆಗೈತಿ, ಅದಕ್ಕೆ ನನ್ನ ಮಗ ಜಲ್ದಿ ದೊಡ್ಡಾಗಿ ಕಾಲೇಜ್ಗೆ ಹೋಗ್ಕನ. ನನಗೂ ಎಕ್ಕಾನು, ಆಶಿಗೂ ಎಕ್ಕಾನು, ಎಲ್ಲರಿಗೂ ಎಕ್ಕಾನು. ಅವ್ರು ನಾವೇನು ಆಂಟಿ ಅನ್ನೋಕೆ ನಾವೇನು ಮೊಮ್ಮಕ್ಕಳು ಕಂಡಿಲ್ಲ. ನಮ್ಮ ಮಕ್ಳು ಏನು ಲಗ್ನ ಆಗಿಲ್ಲವ ಯವ್ವ. ಎಕ್ಕನ ಅಂದ ನೀನು ಇನ್ಮ್ಯಾಗ ಆಂಟಿ ಅನ್ಬೇಡವ ಹುಷ. ಅಯ್ಯ ಸುಂದ್ರಿ, ಏನು ವಯಸ್ಸಾಗಿಲ್ಲ, 40 ಆಗ್ಯಾವು, ಈಕಿಗೆ ಆಂಟಿ ಅನ್ಬಾರ್ದತ್ತ. ಅಯ್ಯ ಬುಳ್ಳಿ ನೀನು, ನನಗೇನು ಗೊತ್ತಿಲ್ಲ ಹೇಳಕ್ ಬಂದು. ಏಯ್ ಹುಷಾ, ಈಕಿಗೆ ಆಂಟಿ ನಾನು, ಇನ್ನ ಆಶಿ ಸಣ್ಣದೈತೆ, ಆಕಿಗೆ ಅಕ್ಕಾನು, ಇವ್ರಿಗೆ ಆಂಟಿ ನಾನು ಹೇಳಕ್ ಬಂದು. ಜೈ ಈಕಿಗೆ ಶಾಂತಿಗೆ ಅಕ್ಕಾನು, ಆಕಿನೂ ಸಣ್ಣದ ಅದು ಹುಡುಗಿ. ಇವರು 3 ಮಂದಿ ಅದಾರಲ್ಲ, ಇವ್ರಿಗೆಲ್ಲ ಆಂಟಿನ ಅಂತ ಕರಿ. ಏನ್ಲೇ ಮಗ ತಿರುಗಿ ವಯಸ್ಸಿಗೆ ಬಂದು ಇನ್ನೇನು ಸಸಿ ಬರಂಗ ಈಕಿಗೆ ಅಕ್ಕ ಅನ್ಬೇಕಂತ. ಯವ್ವ ಏನ ಯವ್ವ ನನಗೆ ಹಿಂಗ್ ಮಾತಾಡ್ತೀಯ ಚಿಗವ? ಯವ್ವಲ್ಲವ ಯವ್ವ, ನನಗೆ ಭಾಳ ಅಸಹ್ಯ ಮಾಡಕೈತಿ ನೋಡಿ. ನೀನು ಹುಷಾರಾಣಿ ಮುಂದೆ. ಆಯ್ತಾಳ ಹುಷಾರ್, ನೀನು ನನಗೆ ಆಂಟಿ ನಾನು ಏನಾರ ಒಟ್ಟ ಅನ್ರಿ ಯಮ್ಮ ಅಂತ ಅಂದ್ಬಿಡು ಸುಮ್ಮನೆ. ಮತ್ತೆ ಆಂಟಿ ಯಾಕ ಯಮ್ಮ ಅಂತ ಕರೆದು ಬಿಡವ ಯವ್ವ. ಏನು ಮಾಡ್ಬೇಕು ಹೆಂಗಂತ ನೋಡಿ ಚಿಗವ ನನಗೆ. ಯಾಕೆ ಜಾಸ್ತಿ ಮಾಡ್ಕೊತಿ ಬಿಡ್ಲೆ, ಆಂಟಿ ಅಂದ್ರೆ ಏನು ತಪ್ಪಾತು? ಒಳ್ಳೇದಲ್ಲ ಇನ್ನ ಚಲೋನ ಅದನ್ನು. ಏನಾರ ಅನ್ರಿ ಯಾವ ಹೊತ್ತು ಮಾಡ್ತಾ ನಡ್ರಿ ಅಡಿಗೆ ಮಾಡೋಕೆ ನಾನು. ಬಾ ಹುಷಾರ್, ಹಿಂಗೆ ನಿಂತ್ಕೊಂಡು ಮಾತಾಡ್ಬೇಕಾಗತ್ತಾ? ಬರ್ರಿ ಹೋಗೋಣ್ರಿ. ಬ್ಯಾಸರ ಮಾಡ್ಕೊಂಡ್ರೇನು? ಬ್ಯಾಸರ ಮಾಡ್ಕೋಬೇಡ್ರಿ, ಆಂಟಿ ಏನು ಅನ್ನಂಗಿಲ್ಲ, ಯಾಕ ಅಂತಾನೆ ಕರಿತೀನಿ. ಆಯ್ತಾ ಪದ್ದು ಅಕ್ಕ? ಮಾರಿ ಜೋತ್ ಬಿಟ್ಕೊಂಡು ನಿಂದ್ರಬೇಡ್ರಿ, ನಡ್ರಿ ಹೋಗೋಣಂತ. ನೋಡವ ಹೆಂಗ ಅಂತ ಚಿಗೋ, ನನಗೆ ಮನ್ಸಿಗೆ ಭಾಳ ಬ್ಯಾಸರ ಮಾಡಿದ್ಲು. ಇರ್ಲಿ ಬಿಡು, ಈ ಅಕ್ಕ ಅಂತೇಳಿ ಅಂತ ಕರಿತೀನಿ ಅಂದಿಲ್ಲ, ಅದ ಭಾಳ ಖುಷಿ ಆಯ್ತು. ಬರ್ರಿ ಚಿಗೋ, ನೀನೇನು ನನಗೆ ಹಂಗೆಲ್ಲ ಮಂದ್ಯಾಗ ಅನ್ಬೇಡವ ಯವ. ಮಿಟ್ಕ್ಲಾಡಿ ಆಯ್ತಾ, ನಡ್ರಿ ಹೋಗೋಣ.